ಕುತೂಹಲ ಘಟ್ಟಕ್ಕೆ ತಲುಪ್ತಾ ಇದೆ ಕುರ್ಚಿ ಕದನ. ಯಾಕಂದ್ರೆ ಯಾರ ಪಾಲಾಗುತ್ತೆ ಈ ಕುರ್ಚಿ ಅನ್ನೋದೇ ಈಗ ದೊಡ್ಡ ಕುತೂಹಲ ಮೂಡಿಸ್ತಾ ಇರೋದು. ಈಗ ಅತ್ತ ಅಸ್ಸಾಂನಲ್ಲಿ ಡಿಸಿಎಂ ಡಿಕೆಶಿ ಕೂಡ ಇತ್ತ ದೆಹಲಿಯಲ್ಲಿ ಸತೀಶ್ ನಿನ್ನೆಯಿಂದ ಹೈಕಮಾಂಡ್ನ ಭೇಟಿ ಆಗೋದಕ್ಕೆ ಮುಂದಾಗಿದ್ದಾರೆ. ಸತೀಶ್ ಜಾರಕಿಹೊಳಿ ಕುತೂಹಲ ಘಟ್ಟ ತಲುಪ್ತಾ ಇದೆ. ಕೈನಲ್ಲಿ ಕುರ್ಚಿ ಕದನ ಇರೋದು ಯಾರ ಪಾಲಾಗುತ್ತೆ ಅಂತ. ಅತ್ತ ಅಸ್ಸಾಂನಲ್ಲಿ ಡಿಸಿಎಂ ಡಿಕೆಶಿ, ಇತ್ತ ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ. ನಿನ್ನೆಯಿಂದ ದೆಹಲಿಯಲ್ಲೇ ಇದೀಗ ಬೆಳಗಾವಿ ಸಾಹುಕಾರ ಠಿಕಾಣಿಯನ್ನ ಹೂರಿದ್ದಾರೆ. 6 ಶಾಸಕರ ಜೊತೆಗೆ ದೆಹಲಿಗೆ ಹಾರಿರೋ ಸತೀಶ್ ಜಾರಕಿಹೊಳಿ ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ. ಇಂದು ಪಕ್ಷದ ವರಿಷ್ಠರೊಂದಿಗೆ ಜಾರಕಿಹೊಳಿ ಚರ್ಚೆ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಿದೆ. ಈ ರಾಜ್ಯ ರಾಜಕಾರಣದಲ್ಲಿ ಕೈನಲ್ಲಿರುವಂತಹ ಕುರ್ಚಿ ಕದನದ ಪಟ್ಟ ಕುತೂಹಲ ಘಟ್ಟಕ್ಕೆ ಒಂದು ತಲುಪಿದೆ. ಒಂದ್ ಕಡೆ ಅಸ್ಸಾಂನಲ್ಲಿ ಡಿಸಿಎಂ ಡಿಕೆಶಿ ಠಿಕಾಣಿ ಹೂರಿದ್ರೆ, ಇತ್ತ ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಠಿಕಾಣಿ ಹೂರಿರೋದು. ನಿನ್ನೆ ದೆಹಲಿಯಲ್ಲೇ ಹೋಗಿರೋದು, ಅಂದ್ರೆ ಬೆಳಗಾವಿ ಸಾಹುಕಾರ್ ಠಿಕಾಣಿ ಹೂಡಿರು ನಿನ್ನೆಯಿಂದ ದೆಹಲಿಯಲ್ಲೇ ಇದ್ದಾರೆ. 6 ಶಾಸಕರ ಜೊತೆ ದೆಹಲಿಗೆ ಬಂದಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಇಂದು ಹೈಕಮಾಂಡ್ ನಾಯಕರ ಭೇಟಿಯಾಗುವಂತಹ ಸಾಧ್ಯತೆ ಹೆಚ್ಚಿದೆ. ಇಂದು ಪಕ್ಷದ ವರಿಷ್ಠರೊಂದಿಗೂ ಕೂಡ ಜಾರಕಿಹೊಳಿ ಚರ್ಚೆ ಮಾಡುವಂತಹ ಸಾಧ್ಯತೆ ಬಹು ಹೆಚ್ಚಿನದಾಗಿ ಕಾಡ್ತಾ ಇರೋದು. ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿರುವಂತಹ ಡಿಸಿಎಂ ಡಿಕೆಶಿ, ಇತ್ತ ಹೊಸ ತಂತ್ರ ಹೆಣೆಯುವಲ್ಲಿ ಸಿದ್ದು ಅತ್ಯಾಪ್ತ ಫುಲ್ ಬ್ಯುಸಿ ಆಗಿದ್ದಾರೆ. ಒಂದ್ ಕಡೆ ಚುನಾವಣೆ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾರೆ ಡಿಸಿಎಂ ಡಿಕೆಶಿ, ಅದನ್ನ ಗಮನಿಸ್ಕೊಂಡು ಅದರ ಕಡೆ ಒಲವನ್ನು ತೋರಿಸ್ತಾ ಇದ್ದಾರೆ. ಆದರೆ ಈ ಕಡೆ ಸಿದ್ದು ಅತ್ಯಾಪ್ತ ಸತೀಶ್ ಜಾರಕಿಹೊಳಿ ಇನ್ನೊಂದು ಹೊಸ ತಂತ್ರವನ್ನ ಹೆಣೆಯುವಲ್ಲಿ ಸಿದ್ಧರಾಗಿದ್ದಾರೆ. ಅದನ್ನ ಡಿಕೆಶಿ ಗಮನಿಸ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ನಿನ್ನೆಯೇ ದೆಹಲಿಗೆ ತೆರಳಿರುವಂತಹ ಸತೀಶ್ ಜಾರಕಿಹೊಳಿ ಇವತ್ತು ಹೈಕಮಾಂಡ್ನ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಈಗ ನಿನ್ನೆ ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಎಂಟ್ರಿ ಕೊಟ್ಟಿದ್ದಾರೆ 6 ಶಾಸಕರ ಜೊತೆ. ಇನ್ನೇನು ಇವತ್ತು ಭೇಟಿಯಾಗುವಂತಹ ಸಾಧ್ಯತೆ ಇದೆ ದೆಹಲಿಯಲ್ಲಿ ಹೈಕಮಾಂಡನ್ನ ಭೇಟಿಯಾದ ನಂತರ ಗೊತ್ತಾಗುತ್ತೆ ಯಾವ ವಿಚಾರಕ್ಕೆ ಚರ್ಚೆ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ 6 ಶಾಸಕರನ್ನ ಅಥವಾ 6 ಸಚಿವರನ್ನ ಕರ್ಕೊಂಡು ಹೋದ್ರು ಅಂತ.